ನೀವು IAS, IPS, KAS ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆ? ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ ಹೊಸ ಬೆಳಕು. 1 ವರ್ಷ ಮೊಬೈಲ್ ಮುಟ್ಟಂಗಿಲ್ಲ. ಕ್ಯಾಂಪಸ್ ಒಳಗೇನೆ ಯೋಗ, ಧ್ಯಾನ, ಇಂಟರ್ನೆಟ್, ಲೈಬ್ರರಿ, ಊಟ, ವಸತಿ. ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಅಕ್ಟೋಬರ್ 31ನೇ ತಾರೀಕು ನಡೆದಂತಹ ಇಂದಿರಾ ಗಾಂಧಿ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ದೃಶ್ಯವನ್ನು ಬಿಜೆಪಿ ಶಾಸಕ ರೇಣುಕಾಚಾರ್ಯ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಗೆ ಹೆದರಿ ಪಾಟೀಲ್ರಿಗೆ ಗೌರವ ತೋರಿದ ಕಾಂಗ್ರೆಸ್ನವರ ಕರ್ಮಕಥೆ ನೋಡಿ ಅಂತ ಕೂಡ ಟೆಕ್ಸ್ಟ್ ಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಇವರಿಬ್ಬರು ಕೂಡ ಮಾತನಾಡಿರೋ ಗುಸು ಗುಸು ಪಿಸು ಪಿಸು ತುಂಬ ವೈರಲ್ ಆಗ್ತಾ ಇದೆ. ವೇದಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕುತ್ಕೊಂಡಿದ್ರು. ಅವರ ಹಿಂದೆ ಹಾರ ಹಾಕಿರೋ ಇಂದಿರಾ ಗಾಂಧಿ ಫೋಟೋ ಇರಿಸಲಾಗಿತ್ತು. ಈ ವೇಳೆ ಪಕ್ಕದಲ್ಲಿದ್ದ DK ಶಿವಕುಮಾರ್ ಬಳಿ ಮಾತನಾಡೋ ಸಿದ್ದರಾಮಯ್ಯ ಅವರು, ವಲ್ಲಭಾಯ್ ಪಟೇಲ್ರದ್ದು ಇವತ್ತೇ ಜನ್ಮದಿನ ಅಂತೆ, ಅವ್ರದ್ದು ಒಂದು ಫೋಟೋ ಇಡಬೇಕಿತ್ತು ಅಂತಾರೆ. ಅದಕ್ಕೆ DK ಶಿವಕುಮಾರ್, ಅದು ಜನ್ಮದಿನ, ಇದು ಪುಣ್ಯ ಸ್ಮರಣೆ, ನಾವು ಎರಡೂ ಫೋಟೋ ಇಡೋದಿಲ್ಲ, ನಾವು ಕಾಂಗ್ರೆಸ್ಸು ಅಂತಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಸಿದ್ದರಾಮಯ್ಯ ಅವರು, ಬಟ್ ಏನಾಗುತ್ತೆ ಅಂದರೆ BJPಯವರು ಅಡ್ವಾಂಟೇಜ್ ತಗೋತಾರೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಪ್ರತಿಕ್ರಿಯಿಸೋ DK ಶಿವಕುಮಾರ್, ನಾವು ನೋಡದೇ ಇರೋದಾ, ನಮ್ಮಲ್ಲಿ ಯಾವತ್ತೂ ಇಟ್ಟಿಲ್ಲ ಅದಕ್ಕೆ ಅಂತಾರೆ. ಆಮೇಲೆ ಇಬ್ಬರು ಸುಮ್ಮನಾಗ್ತಾರೆ. ಆದರೆ ಸ್ವಲ್ಪ ಹೊತ್ತು ಬಿಟ್ಟು DK ಶಿವಕುಮಾರ್ ಏನೋ ಫ್ಲ್ಯಾಶ್ ಆಗಿದೆ. ಹಿಂದೆ ಇದ್ದ ವ್ಯಕ್ತಿಯನ್ನು ಕರೆದಿದ್ದಾರೆ. ವಲ್ಲಭಾಯ್ ಪಟೇಲ್ ಅವರ ಫೋಟೋ ಇದೆಯಾ ಅಂತ ಕೇಳಿದ್ದಾರೆ. ಹಾಂ ಇದೆ ಅಂತ ಹೇಳಿದ್ದಕ್ಕೆ ತಗೊಂಡು ಬಾ ಅಂತ ಉತ್ತರಿಸಿದ್ದಾರೆ. ನಂತರ ಸಿದ್ದರಾಮಯ್ಯ ಬಳಿ ಮಾತನಾಡೋ DK ಶಿವಕುಮಾರ್, ಫೋಟೋ ಇಡಿಸಿಬಿಡ್ತೀನಿ ಇರಲಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸೋ ಸಿದ್ದರಾಮಯ್ಯ, ಇಡಿಸಿದರೆ ಒಳ್ಳೆಯದು ಅಂತಾರೆ. ನಂತರ ಹಿಂದೆ ಇಂದಿರಾ ಗಾಂಧಿ ಫೋಟೋವನ್ನು ಒಂದೇ ಇಟ್ಟಿದ್ರಲ್ಲ, ಅದನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಫೋಟೋವನ್ನು ಕೂಡ ಇರಿಸಲಾಗುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಮೊದಲ ಉಪ ಪ್ರಧಾನಿ ಮತ್ತು ದೇಶದ ಮೊದಲ ಗೃಹ ಮಂತ್ರಿ. ದೇಶವನ್ನು 500ಕ್ಕೂ ಅಧಿಕ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದ ದೇಶವನ್ನು ಒಂದು ಸೂತ್ರದಲ್ಲಿ ಬಂಧಿಸಿ ಒಂದು ದೇಶವಾಗಿ ರೂಪನ್ನು ಪಡೆಯೋಕೆ ಅದಕ್ಕೆ ಶ್ರಮಿಸಿದಂಥ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಏಕೀಕರಣದ ಶಕ್ತಿ, ಭಾರತದ ಏಕೀಕರಣದ ಶಕ್ತಿ ಸರ್ದಾರ್ ಪಟೇಲ್ ಅಂತ ಗುರುತಿಸಲಾಗುತ್ತೆ. ಇಂತಹ ಸರ್ದಾರ್ ಪಟೇಲ್ರನ್ನು ಕಾಂಗ್ರೆಸ್ ಕಡೆಗಣಿಸ್ತಾ ಬಂದಿದೆ ಅನ್ನುವಂಥದ್ದು ಐತಿಹಾಸಿಕ ಆರೋಪ. ಇದನ್ನೇ ಬಳಸ್ಕೊಂಡಂಥ BJP ಸರ್ದಾರ್ ಪಟೇಲ್ರನ್ನ ಏನೋ BJP ಲೀಡರ್ ಆಗಿದ್ರೇನೋ ಅನ್ನೋ ರೀತಿಯಲ್ಲಿ ತನ್ನ ಕಡೆ ಮಾಡ್ಕೊಂಡ್ಬಿಟ್ಟಿದೆ. ಅವರ ಹೆಸರನ್ನು ಸರ್ದಾರ್ ಪಟೇಲ್ ಅನ್ನೋ ಬ್ರ್ಯಾಂಡ್ ಇಮೇಜನ್ನು ಸೃಷ್ಟಿಸಿ ಅದನ್ನು BJPಯೈಸೇಷನ್ ಮಾಡ್ಕೊಂಡ್ಬಿಟ್ಟಿದೆ BJP. ಇತ್ತೀಚೆಗೆ ಕಾಂಗ್ರೆಸ್ನಲ್ಲೂ ಕೂಡ ಹೀಗೆ ಬಿಟ್ಟರೆ ಉಳಿದ ಕಾಂಗ್ರೆಸ್ ನಾಯಕರನ್ನ ಕೂಡ BJP ಹೈಜಾಕ್ ಮಾಡುತ್ತೆ ಅಂತ ಹೇಳಿ ಇವತ್ತು ನೋಡಿ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, BJP ಅಡ್ವಾಂಟೇಜ್ ತಗೊಳುತ್ತೆ, ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಬುದ್ಧಿ ಹೇಳ್ತಾರಲ್ಲ DK ಶಿವಕುಮಾರ್ಗೆ. ಈ ರೀತಿ ನಿಧಾನಕ್ಕೆ ಇತ್ತೀಚೆಗೆ ಸ್ವಲ್ಪ ಬದಲಾವಣೆಗಳು ಸಣ್ಣ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ನೆಹರು ಗಾಂಧಿ ಫ್ಯಾಮಿಲಿನ ಹೊರತುಪಡಿಸಿ ಇತರ ಕಾಂಗ್ರೆಸ್ನ ಟಾಲ್ ಲೀಡರ್ಸ್, ದೊಡ್ಡ ನಾಯಕರುಗಳಿಗೂ ಕೂಡ ಗೌರವ ಸಲ್ಲಿಸಬೇಕು ಅನ್ನುವಂಥ ಚರ್ಚೆ ಸಣ್ಣ ಮಟ್ಟಿಗೆ ಶುರುವಾಗಿದೆ ಅಷ್ಟೇ. ಏನೋ ಪುನೀತ್ ರಾಜ್ಕುಮಾರ್ ಅವರಿಗೆ BJPಗೆ ಬರುವಂತೆ ಖುದ್ದು ಪ್ರಧಾನಿ ಮೋದಿ ಆಹ್ವಾನ ಕೊಟ್ಟಿದ್ದರು ಅನ್ನೋ ವಿಚಾರ ಬಯಲಾಗಿದೆ. ಅಂದು ಮಧ್ಯಸ್ಥಿಕೆ ವಹಿಸಿದ್ದ ನಿರ್ಮಾಪಕ SV ಬಾಬು ಹಾಗೂ ಅಪ್ಪು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದ NS ರಾಜ್ಕುಮಾರ್ ಸ್ವತಃ ಈ ವಿಚಾರವನ್ನು ಈಗ ಬಹಿರಂಗಪಡಿಸಿದ್ದಾರೆ. 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ವೋಟಿಂಗು ಜಸ್ಟ್ 9 ದಿನ ಮೊದಲು HL ಏರ್ಪೋರ್ಟ್ನಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಪತ್ನಿ ಅಶ್ವಿನಿ ಪ್ರಧಾನಿ ಮೋದಿ ಭೇಟಿಯಾಗಿದ್ದರು. ಆ ಭೇಟಿ ವೇಳೆ ಹಾಗೂ ಅದಕ್ಕೂ ಮೊದಲು ಹಲವು ಬಾರಿ BJPಗೆ ಸೇರುವಂತೆ ಪುನೀತ್ ರಾಜ್ಕುಮಾರ್ ಅವರಿಗೆ ಆಫರ್ ಬಂದಿತ್ತು ಅಂತ ಈಗ ಬಯಲಾಗಿದೆ. ಆದರೆ ರಾಜಕಾರಣದಿಂದ ದೂರ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ನಿಲುವನ್ನು ತಾನೂ ಫಾಲೋ ಮಾಡೋದಾಗಿ ತಿಳಿಸಿದ ಅಪ್ಪು ನಗುನಗುತ್ತಲೇ ನಿರಾಕರಿಸಿದ್ರು ಅಂತ ಈಗ ಗೊತ್ತಾಗಿದೆ. ಏನೋ ಬೆಂಗಳೂರಿನಲ್ಲಿ ಮೊನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಜಲಾವೃತವಾಗಿದ್ದ ಯಲಹಂಕ ಕೆರೆ ಸಮೀಪ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ಇವತ್ತು CM ಬೊಮ್ಮಾಯಿ ಭೇಟಿ ನೀಡಿದರು. ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ನಿಂತಿದ್ದರಿಂದ CM ಬೊಮ್ಮಾಯಿ ಓಪನ್ ಜೀಪ್ನಲ್ಲಿ ಬಂದಿದ್ರು. ನಂತರ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಯನ್ನು ಆಲಿಸಿದ್ರು. ಈ ವೇಳೆ ಬೊಮ್ಮಾಯಿಗೆ ಯಲಹಂಕ ಶಾಸಕ SR ವಿಶ್ವನಾಥ್ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದರು. ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅನ್ನೋ ಆರೋಪ ಇತ್ತಲ್ಲ, ಇದರ ಬಗ್ಗೆ ಮಾತನಾಡಿದ CM ಬೊಮ್ಮಾಯಿ, ಮಳೆ ನಿಂತ ಕೂಡಲೇ ರಾಜಕಾಲುವೆಯನ್ನು ಅಗಲ ಮಾಡೋ ಕೆಲಸವನ್ನು ಮಾಡ್ತೀವಿ. ರಾಜಕಾಲುವೆ ಮೇಲೆ ಯಾರ್ಯಾರು ಮನೆಗಳನ್ನು ಕಟ್ಟಿದ್ದಾರೆ
ಅವುಗಳನ್ನು ತೆರವುಗೊಳಿಸ್ತೀವಿ. ದೊಡ್ಡ ದೊಡ್ಡ ಶ್ರೀಮಂತರು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದರೆ ಮೊದಲಿಗೆ ಅದನ್ನು ತೆರವು ಮಾಡ್ತೀವಿ. ಬಡವರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿದರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ನಂತರ ತೆರವು ಮಾಡ್ತೀವಿ. ಬಫರ್ ಝೋನ್ನಲ್ಲಿ ಯಾರಾದರೂ ಕಟ್ಟಡಗಳನ್ನು ಕಟ್ಟಿದರೆ ಟೈಮ್ ಕೊಟ್ಟು ನಂತರ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರೀಯ ವಿಹಾರ್ ಬಳಿಕ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್, ಮಾನ್ಯತಾ ಟೆಕ್ ಪಾರ್ಕ್ ಮುಂತಾದ ಕಡೆ ಕೂಡ ಹೋಗಿ ಮಳೆಯಿಂದಾದ ಹಾನಿ ಬಗ್ಗೆ ಸಿಎಂ ಪರಿಶೀಲಿಸಿದರು. ಇನ್ನು ರಾಜ್ಯದಲ್ಲಿ ಸುರಿದ ಭಾರೀ ಮಳೆ ಸಂಬಂಧ ಸಿಎಂ ಜೊತೆ ಪ್ರಧಾನಿ ಮೋದಿ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಏನೋ ಕರ್ನಾಟಕದ ಕೆಲವೊಂದು ಕಡೆ ಇವತ್ತು ಮಳೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಮಗಳೂರು ತಾಲೂಕಿನ ದಾಸರಹಳ್ಳಿ ಅನ್ನೋ ಕಡೆ ಅತಿ ಹೆಚ್ಚು 81.5 ಮಿಲಿಮೀಟರ್ ಮಳೆಯಾಗಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಬ್ಯಾಡಗುಟ್ಟ ಅನ್ನೋ ಕಡೆ 89 ಮಿಲಿಮೀಟರ್ ಮತ್ತು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಯಾರಗಲ್ ಬಿಕೆ ಅನ್ನೋ ಕಡೆ 78 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ಕರ್ನಾಟಕದ ಕೆಲವೊಂದು ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಈ ಮುನ್ಸೂಚನೆ ಕೊಟ್ಟಿದೆ. ಇನ್ನು ದಕ್ಷಿಣ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ರೀತಿಯ ಪರಿಚಲನೆ ಇದ್ದು ಇದು ಮುಂದಿನ 24 ಗಂಟೆಯಲ್ಲಿ ಕಮ್ಮಿ ಒತ್ತಡದ ಪ್ರದೇಶ ಆಗಿ ಬದಲಾಗುವ ಸಾಧ್ಯತೆ ಇದೆ. ನಂತರ ಶ್ರೀಲಂಕಾ ಮತ್ತು ತಮಿಳುನಾಡಿನ ದಕ್ಷಿಣ ಕರಾವಳಿ ಕಡೆಗೆ ಇದು ಸಾಗಿ ಬರುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಇದರ ಪರಿಣಾಮ ಕರ್ನಾಟಕದ ದಕ್ಷಿಣ ಒಳನಾಡು ಭಾಗದಲ್ಲಿ ಮುಂದಿನ 4 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಕೂಡ ಮುನ್ಸೂಚನೆ ಸಿಕ್ಕಿದೆ. ಏನೋ ನಿರಂತರ ಮಳೆ ಪ್ರವಾಹದಿಂದಾಗಿ ತರಕಾರಿ ಬೆಳೆ ನಾಶವಾಗಿದ್ದು ತರಕಾರಿ ರೇಟು ಗಗನಕ್ಕೇರಿದೆ. ಕರ್ನಾಟಕದಲ್ಲಿ ಸೊಪ್ಪು ತರಕಾರಿ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಎಲ್ಲ ಅಡುಗೆಗಳಿಗೆ ಅನಿವಾರ್ಯವಾದ ಟೊಮ್ಯಾಟೊ ರೇಟು 60ರಿಂದ 70 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಈರುಳ್ಳಿ ಬೆಲೆ ಕೂಡ ಹತ್ತಿರ 40ರಿಂದ 50 ರೂಪಾಯಿ ರೇಂಜ್ನಲ್ಲಿ ಮಾರಲಾಗ್ತಾ ಇದೆ. ಇನ್ನು ಪಕ್ಕದ ತಮಿಳುನಾಡಿನಲ್ಲೂ ಕೂಡ ಅದೇ ಕಥೆಯಾಗಿದೆ. ಚೆನ್ನೈನಲ್ಲಿ 1 ಕೆಜಿ ಟೊಮ್ಯಾಟೊ ಬೆಲೆ 140 ರೂಪಾಯಿ ಆಗೋಗಿದೆ. ಈ ತಿಂಗಳ ಆರಂಭದಲ್ಲಿ ಟೊಮ್ಯಾಟೊಗೆ 1 ಕೆಜಿಗೆ 40 ರೂಪಾಯಿ ಇತ್ತು. ಇತ್ತೀಚೆಗೆ ಸುರಿದಂಥ ಮಳೆಯಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆ. ಅದರಲ್ಲಂತೂ ಅತಿ ಹೆಚ್ಚು ಟೊಮ್ಯಾಟೊ ಬೆಳೆಯುವ ಪ್ರದೇಶದಲ್ಲೇ ಪ್ರವಾಹ ಉಂಟಾಗಿದ್ದು ಪ್ರತಿ ಕೆಜಿ ಟೊಮ್ಯಾಟೊ ಬೆಲೆ 100 ರೂಪಾಯಿ ಗಡಿ ದಾಟಿದೆ. ಏನೋ ಕೇರಳದಲ್ಲಿ RSS ಕಾರ್ಯಕರ್ತನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ PFI ಸಂಘಟನೆಯ ಒಬ್ಬ ಸದಸ್ಯನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಆಗಲ್ಲ. ಮುಂದಿನ 2 ದಿನಗಳಲ್ಲಿ ಇನ್ನಷ್ಟು ಜನರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಕೇರಳದ ಪಲಕ್ಕಾಡ್ನಲ್ಲಿ ನವೆಂಬರ್ 15ನೇ ತಾರೀಕು ದ್ವಿಚಕ್ರ ವಾಹನದಲ್ಲಿ ಪತ್ನಿ ಜೊತೆ ಹೋಗ್ತಿದ್ದ RSS ಕಾರ್ಯಕರ್ತನನ್ನ ಅಡ್ಡ ಹಾಕಿ ಹತ್ಯೆ ಮಾಡಲಾಗಿತ್ತು. ರಾಮಾಯಣ್ ಎಕ್ಸ್ಪ್ರೆಸ್ ವಿಶೇಷ ರೈಲಿನ ಪರಿಚಾರಕರಿಗೆ ಭಾರತೀಯ ರೈಲ್ವೆ ನೀಡಿದ್ದ ಕೇಸರಿ ಡ್ರೆಸ್ ಕೋಡ್ ವಿಚಾರ ದೊಡ್ಡ ರಾಮಾಯಣ ಆಗೋಗಿತ್ತು. ಇದು ಹಿಂದೂ ಧರ್ಮಕ್ಕೆ ಅಪಮಾನ. ಈ ನಿರ್ಧಾರವನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತ ಸ್ವಾಮೀಜಿಗಳು ವಿರೋಧ ವ್ಯಕ್ತಪಡಿಸಿದರು. ಇದೀಗ ಒತ್ತಡಕ್ಕೆ ಮಣಿದಿರೋ ಭಾರತೀಯ ರೈಲ್ವೆ ತನ್ನ ನಿರ್ಧಾರವನ್ನು ಹಿಂಪಡೆದಿದೆ. ಕೇಸರಿ ಬದಲು ಕ್ರೀಮ್ ಕಲರ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಅನ್ನು ಕೊಟ್ಟಿದೆ. ಅಲ್ಲದೆ ಕ್ಷಮೆ ಕೂಡ ಕೇಳಿದೆ. ಅಂದಹಾಗೆ ಶ್ರೀರಾಮನ ಜೀವನಕ್ಕೆ ಸಂಬಂಧಪಟ್ಟ ಅಯೋಧ್ಯೆ, ರಾಮೇಶ್ವರಂ ಹಾಗೂ 15 ಸ್ಥಳಗಳಿಗೆ ಯಾತ್ರಿಕರನ್ನ ಕರ್ಕೊಂಡು ಹೋಗೋ ಸಂಬಂಧ ಈ ತಿಂಗಳ ಆರಂಭದಲ್ಲಿ ಭಾರತೀಯ ರೈಲ್ವೆ ಈ ರಾಮಾಯಣ್ ಎಕ್ಸ್ಪ್ರೆಸ್ ಸ್ಪೆಷಲ್ ಟ್ರೈನ್ ಅನ್ನ ಪರಿಚಯಿಸಿತ್ತು. ಇನ್ನು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣಾ ಪ್ರಚಾರ ರಂಗೇರ್ತಾ ಇದೆ, ಬಿಸಿ ಏರ್ತಾ ಇದೆ. ಈ ನಡುವೆ ಮಾತನಾಡಿರುವಂಥ UP CM ಯೋಗಿ ಆದಿತ್ಯನಾಥ್ ಏನೀಗ CAA NRCಯನ್ನು ಕೂಡ ಕೃಷಿ ಮಸೂದೆ ವಾಪಸ್ ಪಡಿಬೇಕು ಅನ್ನುವಂಥ ಬೇಡಿಕೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಯಾರೆಲ್ಲ CAA NRC ವಿಚಾರ ಹಿಡ್ಕೊಂಡು ಭಾವನೆಗಳನ್ನು ಕೆರಳಿಸುವ ಪ್ರಯತ್ನವನ್ನು ಪಡ್ತೀರೋ ಅಂತಹ ಅಬ್ಬಜಾನ್ ಹಾಗೂ ಚಾಚಾಜಾನ್ ಪ್ರಚಾರಕರುಗಳಿಗೆ ನಾವು ಅತ್ಯಂತ ಕಠಿಣವಾಗಿ ಅವ್ರನ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಸ್ಟ್ರಿಕ್ಟ್ಲಿ ಇಂಥವ್ರನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. OWೈಸಿ ಸಮಾಜವಾದಿ ಪಕ್ಷದ ಏಜೆಂಟು ಆತ. ಭಾವನೆಗಳನ್ನು ಕೆರಳಿಸಿ ಉತ್ತರ ಪ್ರದೇಶದಲ್ಲಿ ಯಾರಾದರೂ ಕೂಡ ಲಾಭ ಮಾಡಬೇಕು ಅಂತ ಹೊರಟಿದ್ರೆ ನಮ್ಮ ಸರ್ಕಾರ ಅಂತ ದಂಗೆಕೋರನ್ನ ಕಾಪಾಡೋದಿಲ್ಲ, ಬದಲಾಗಿ ಅವರ ಎದೆ ಮೇಲೆ ಬುಲ್ಡೋಸರ್ ಹತ್ತಿಸ್ತೀವಿ ನಾವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ರಿಯಲ್ ಆಗಿ ಬುಲ್ಡೋಸರ್ ಹತ್ತಿಸ್ತೀವಿ ಅಂತಲ್ಲ, ಸ್ವಲ್ಪ ಅತಿರೇಕದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮಾತಿನ ಅರ್ಥ ಏನು ಅಂದರೆ ಅವರ ವಿರುದ್ಧ ಕಠಿಣವಾಗಿ ಕ್ರಮವನ್ನು ಕೈಗೊಳ್ತೀವಿ. ಅಂತಹ ಯಾವುದೇ ರೀತಿಯ ಪ್ರಯತ್ನವನ್ನು, ಭಾವನೆಗಳನ್ನು ಕೆರಳಿಸುವಂಥ ಯಾವುದೇ ರೀತಿಯ ಪ್ರಯತ್ನವನ್ನು ನಾವು ಬುಲ್ಡೋಸ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದಲ್ಲಿ ಪ್ರಧಾನಿ ಮೋದಿ ನವೆಂಬರ್ 25ನೇ ತಾರೀಕು ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಶಿಲಾನ್ಯಾಸ ಮಾಡಲಿದ್ದಾರೆ. ಈ ಮೂಲಕ UP 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರೋ ದೇಶದ ಏಕೈಕ ರಾಜ್ಯ ಆಗತ್ತೆ. ಕಳೆದ ತಿಂಗಳಷ್ಟೇ ಪ್ರಧಾನಿ ಮೋದಿ ಕುಶಿನಗರದಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಉದ್ಘಾಟನೆ ಮಾಡಿದರು. ಜೊತೆಗೆ ಈಗಾಗಲೇ ಅಯೋಧ್ಯೆಯಲ್ಲೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಶಿಲಾನ್ಯಾಸವನ್ನು ನೆರವೇರಿಕೆ ಮಾಡಿ ಆಗಿದೆ. ಏನೋ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಂಧಾರ್ನಲ್ಲಿ NCB ಅಧಿಕಾರಿಗಳು ದೊಡ್ಡ ಪ್ರಮಾಣದ ಮಾದಕ ವಸ್ತು ಉತ್ಪಾದನಾ ಘಟಕವನ್ನು ಭೇದಿಸಿದ್ದಾರೆ. ಸೀಸ್ ಮಾಡಲಾಗಿದೆ 110 kgಗೂ ಅಧಿಕ ನಶಾ ಸಾಮಗ್ರಿಯನ್ನು.
ಒಂದು ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಗೂ ನೋಟ್ ಕೌಂಟ್ ಮಾಡುವ ಮಷೀನನ್ನು ಕೂಡ ಸೀಸ್ ಮಾಡಲಾಗಿದೆ. 3 ವ್ಯಕ್ತಿಗಳನ್ನು ಇಲ್ಲಿ ಹಿಡಿಯಲಾಗಿದೆ. NCBಯ ಝೋನಲ್ ಡೈರೆಕ್ಟರ್ ಸಮೀರ್ ವಾಂಖೆಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ಸಮೀರ್ ವಾಂಖೆಡೆ ಆರ್ಯನ್ ಖಾನ್ ಕೇಸ್ನಲ್ಲೂ ಕೂಡ ಬಹಳ ದೊಡ್ಡ ಸುದ್ದಿ ಆಗ್ತಿದೆ. ಅಲ್ಲಿ ಇವರ ಹೆಸರು NCBಯ ಝೋನಲ್ ಡೈರೆಕ್ಟರ್ ಅದೇ ಸಮೀರ್ ವಾಂಖೆಡೆ ಈ ರೇಡನ್ನು ಸಂಘಟಿಸಿದ್ದಾರೆ. ಇನ್ನು ಮುಂಬೈ ಮಾಜಿ ಪೊಲೀಸ್ ಕಮಿಷನರ್ ಪರಂಬೀರ್ ಸಿಂಗ್ ನಾಪತ್ತೆಯಾಗಿದ್ದಾರೆ ಅಂತ ಘೋಷಿಸಿರೋ ಕೋರ್ಟ್ ಆರ್ಡರ್ನ ಜುಹುನಲ್ಲಿರೋ ಅವರ ಫ್ಲಾಟ್ನ ಬಾಗಿಲಿನಲ್ಲಿ ಅಂಟಿಸಲಾಗಿದೆ. ನಿನ್ನೆಯಷ್ಟೇ ಪರಂಬೀರ್ಗೆ ಸುಪ್ರೀಂ ಕೋರ್ಟ್ ಬಂಧನದಿಂದ ರಕ್ಷಣೆ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು. ಅಂದಹಾಗೆ ಅಕ್ಟೋಬರ್ನಿಂದ ಪರಂಬೀರ್ ನಾಪತ್ತೆಯಾಗಿದ್ದಾರೆ. ಏನು ಗಲ್ವಾನ್ ಕಣಿವೆಯಲ್ಲಿ ಚೀನಿ ಯೋಧರೊಂದಿಗಿನ ಸಂಘರ್ಷದ ವೇಳೆ ಹುತಾತ್ಮರಾದ ಕರ್ನಲ್ ಬಿಕುಮಲ್ಲಾ ಸಂತೋಷ್ ಬಾಬುಗೆ ಮಹಾವೀರ ಚಕ್ರ ಮತ್ತು ಉಳಿದಂತೆ 4 ಹುತಾತ್ಮ ಯೋಧರಿಗೆ ವೀರಚಕ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೈಯಿಂದ ಹುತಾತ್ಮರ ಕುಟುಂಬದವರು ಈ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಇದೇ ವೇಳೆ ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ, ನೌಕಾದಳದ ವೈಸ್ ಅಡ್ಮಿರಲ್ ಆರ್ ಹರಿಕುಮಾರ್ಗೆ ಪರಂ ವಿಶಿಷ್ಟ ಸೇವಾ ಮೆಡಲ್ ನೀಡಿ ಗೌರವಿಸಲಾಯಿತು. ಶಾಲೆ ಬಸ್ ಮಿಸ್ ಆಯಿತು ಅಂತ ಬಾಲಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಮಧ್ಯಪ್ರದೇಶದ ಬೇಟುಲ್ನಲ್ಲಿ ನಡೆದಿದೆ. ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದ ಆತ ಶಾಲೆಗೆ ಹೋಗೋದ್ರಲ್ಲಿ ಪಂಕ್ಚುವಲ್ ಆಗಿದ್ದ. ಹೀಗಾಗಿ ಬಸ್ ಮಿಸ್ ಆಗಿದ್ರಿಂದ ಅಪ್ಸೆಟ್ ಆಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನ್ಯೂಜಿಲೆಂಡ್ ವಿರುದ್ಧ T20 ಸರಣಿ ವಶಕ್ಕೆ ಪಡೆದಿರೋ ಭಾರತ ಟೆಸ್ಟ್ ಸರಣಿಗೆ ರೆಡಿಯಾಗಿದೆ. 2 ಪಂದ್ಯಗಳ ಸರಣಿಯ ಮೊದಲ ಪಂದ್ಯ ನವೆಂಬರ್ 25ನೇ ತಾರೀಕು ಕಾನ್ಪುರ್ನಲ್ಲಿ ಶುರುವಾಗ್ತಾ ಇದೆ. ಟೀಮ್ ಪ್ರಕಟ ಆಗಿದೆ. KL ರಾಹುಲ್ ಬದಲಿಗೆ ಸೂರ್ಯಕುಮಾರ್ ಯಾದವ್ಗೆ ಚಾನ್ಸ್ ಕೊಡಲಾಗಿದೆ. ಯಾಕಂದ್ರೆ KL ರಾಹುಲ್ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅವರ ಎಡಗಾಲಿನ ತೊಡೆ ಭಾಗದಲ್ಲಿ ಮಾಂಸಖಂಡದಲ್ಲಿ ವಿಪರೀತ ನೋವಿರೋ ಕಾರಣಕ್ಕಾಗಿ ಪೇಟಿಎಂ ಟೆಸ್ಟ್ ಸೀರೀಸ್ 2 ಪಂದ್ಯಗಳ ಪೇಟಿಎಂ ಟೆಸ್ಟ್ ಸೀರೀಸ್ನಿಂದ ಅವ್ರನ್ನ ರೂಲ್ಡ್ ಔಟ್ ಮಾಡಲಾಗಿದೆ. ಅವರಿಗೆ ಆಡಕ್ಕಾಗಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. 2 ಮ್ಯಾಚ್. ಹೀಗಾಗಿ ಸೂರ್ಯಕುಮಾರ್ ಯಾದವ್ ಅವರ ಜಾಗದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಏನು ಈ ಮಧ್ಯೆ ಟೀಮ್ ಇಂಡಿಯಾದ ಊಟದ ರಿಕ್ವೈರ್ಮೆಂಟ್ನ ಮೆನು ಒಂದು ಕೂಡ ಸಿಕ್ಕಾಪಟ್ಟೆ ಶೇರ್ ಆಗ್ತಾ ಇದೆ. ಅದರಲ್ಲಿ ಮೇಲೆ ಬೇರೆ ಬೇರೆ ಆಹಾರದ ಹೆಸರನ್ನು ಹಾಕಲಾಗಿದೆ, ಆದರೆ ಕೆಳಗೆ ವಿಶೇಷ ಸೂಚನೆ ಅಂತ ಕೊಡಲಾಗಿದೆ. ಅದರಲ್ಲಿ ಯಾವುದೇ ವಿಧವಾದ ಪೋರ್ಕ್ ಮತ್ತು ಬೀಫ್ ಆಹಾರ ಇರಬಾರದು, ಎಲ್ಲ ಮಾಂಸಾಹಾರ ಹಲಾಲ್ ಕಟ್ಟೆ ಆಗಿರಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಏನು ಭಾರತ ತನ್ನ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ನಿಂದ 50 ಲಕ್ಷ ಬ್ಯಾರೆಲ್ನಷ್ಟು ಕಚ್ಚಾ ತೈಲ ಬಿಡುಗಡೆ ಮಾಡೋಕೆ ನಿರ್ಧಾರ ಮಾಡಿದೆ. ಭಾರತದ ರೀತಿಯ ಅಮೆರಿಕ, ಜಪಾನ್, ಚೀನಾ, ದಕ್ಷಿಣ ಕೊರಿಯಾ ಕೂಡ ಕಚ್ಚಾ ತೈಲ ಬಿಡುಗಡೆಗೆ ಪ್ಲಾನ್ ಮಾಡಿವೆ. ಇತ್ತೀಚೆಗಷ್ಟೇ ಅಮೆರಿಕ ಈ ದೇಶಗಳ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ನಿಂದ ಕಚ್ಚಾ ತೈಲ ಬಿಡುಗಡೆಗೆ ಸೂಚಿಸಿತ್ತು ಅಂತ ವರದಿಯಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲಿಯಂ ಬೆಲೆ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಈ ಹೆಜ್ಜೆ ಇಡಲಾಗಿದೆ. ಅಂದಹಾಗೆ ಭಾರತದ ಬಳಿ 2.60 ಕೋಟಿ ಅಂದರೆ 2,60,00,000 ಬ್ಯಾರೆಲ್ನಷ್ಟು ಕಚ್ಚಾ ತೈಲದ ಸ್ಟ್ರಾಟಜಿಕ್ ರಿಸರ್ವ್ನಲ್ಲಿ ಸಂಗ್ರಹ ಇದೆ. ಆ ಪ್ರಮಾಣದಲ್ಲಿ ಭಾರತ ರಿಸರ್ವ್ನ ಇಟ್ಕೊಂಡಿದೆ. ಈ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಕಾರಣಗಳಿಗೇನೆ, ವ್ಯೂಹಾತ್ಮಕ ಕಾರಣಗಳಿಗೇನೆ ಇಟ್ಕೊಳ್ಳಲಾಗುತ್ತೆ. ವಿಶೇಷವಾಗಿ ಯಾವ ದೇಶ ಕಚ್ಚಾ ತೈಲವನ್ನು ಉತ್ಪಾದಿಸೋದಿಲ್ವೋ, ಹೊರಗಿಂದ ತರಿಸ್ಕೊಳ್ತಾರೋ ಆ ದೇಶಗಳಲ್ಲಿ ಇದನ್ನ ಸಾಕಷ್ಟು ಮಹತ್ವ ಕೊಟ್ಟು ನಿರ್ಮಾಣ ಮಾಡಲಾಗಿರುತ್ತೆ ಸ್ಟ್ರಾಟಜಿಕ್ ರಿಸರ್ವ್ಗಳನ್ನು. ಯುದ್ಧ ಆದರೆ, ಏನಾದ್ರು ಜಾಗತಿಕ ಕಾರಣಗಳಿಂದಾಗಿ ಅಥವಾ ಯಾವುದೇ ಊಹೆ ಮಾಡೋಕ್ಕಾಗದ ಕಾರಣಗಳಿಂದಾಗಿ ತೈಲ ಸರಬರಾಜು ನಿಂತು ಹೋಗ್ಬಿಟ್ರೆ ಇಡೀ ದೇಶ ಬಂದಾಗ ಹೋಗುತ್ತಲ್ಲ. ಹೀಗಾಗಿ ಒಂದಷ್ಟು ದಿನಗಳ ಮಟ್ಟಿಗಾದರೂ ಕೂಡ ಸ್ಟಾಕ್ ಇಟ್ಕೊಳ್ಳೋ ಸಲುವಾಗಿ ಈ ರೀತಿ ರಿಸರ್ವ್ಗಳನ್ನು ದೇಶದ ಬೇರೆ ಬೇರೆ ಕಡೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ತೈಲ ರೇಟ್ ಕಮ್ಮಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡಿ ಪರ್ಚೇಸ್ ಮಾಡಿ ತಂದು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಏನೋ ನಿನ್ನೆ ಅಷ್ಟೇ ಏರ್ಟೆಲ್ ರೀಚಾರ್ಜ್ ಪ್ಯಾಕ್ಗಳ ದರದಲ್ಲಿ 25% ಏರಿಕೆ ಆಗಿತ್ತು. ಅದರ ಬೆನ್ನಲ್ಲೇ ವೋಡಾಫೋನ್ ಕೂಡ ಪ್ರೀಪೇಡ್ ಟ್ಯಾರಿಫ್ ಅನ್ನ 25% ಏರಿಕೆ ಮಾಡೋದಾಗಿ ಅನೌನ್ಸ್ ಮಾಡಿದೆ. ನವೆಂಬರ್ 25ರಿಂದಲೇ ಹೊಸ ದರ ಜಾರಿಗೆ ಬರಲಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು 198 ಅಂಕ ಏರಿಕೆ ಕಂಡು 58,664ರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ 87 ಅಂಕ ಏರಿಕೆ ಕಂಡು 17,503 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಕುಸಿತ ಕಂಡು ₹74.42 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ₹1,008 ಕಮ್ಮಿಯಾಗಿ 47,826 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ₹923 ಕಮ್ಮಿಯಾಗಿ 43,809 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ₹2,048 ಕಮ್ಮಿಯಾಗಿ 63,781 ಆಗಿದೆ. ಬನ್ನಿ ಈಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡ್ ಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ರಾಜ್ಯದಲ್ಲಿ ಇಂದು 224 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 5 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 29,94,101 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 38,182 ಆಗಿದೆ. ಇಂದು 379 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 29,49,083 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 6,707 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಇವತ್ತು 51,000ಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 5.27 ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 7.08 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆ ಹಾಕಲಾಗಿದೆ. ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಳಗಾವಿ, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಕೊಪ್ಪಳ, ತುಮಕೂರು ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ 122, ಮೈಸೂರು 22, ದಕ್ಷಿಣ ಕನ್ನಡ 17, ತುಮಕೂರು 12, ಹಾಸನ, ಕೊಡಗು, ಉತ್ತರ ಕನ್ನಡ ತಲಾ 5, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಕೋಲಾರ ತಲಾ 4, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಉಡುಪಿ ತಲಾ 3, ಬೆಳಗಾವಿ, ಮಂಡ್ಯ ತಲಾ 2, ಚಿತ್ರದುರ್ಗ, ದಾವಣಗೆರೆ, ಗದಗ, ವಿಜಯಪುರ ತಲಾ 1. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 7,579 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 236 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,45,26,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,66,147 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 12,202 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 3,39,46,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 1,13,000ಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 98.32% ಇದ್ದು ಸಾವಿನ ಪ್ರಮಾಣ 1.35% ಇದೆ. ದೇಶದಲ್ಲಿ ನಿನ್ನೆ 9.64 ಲಕ್ಷ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 63.34 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 71.92 ಲಕ್ಷಕ್ಕೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆ ಹಾಕಲಾಗಿದ್ದು ಇದುವರೆಗೆ ಒಟ್ಟು 117.63 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 7.2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 25.83 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 51.62 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದರೆ ಅಮೆರಿಕ 1,57,000ಕ್ಕೂ ಅಧಿಕ, ಭಾರತ 7,000ಕ್ಕೂ ಅಧಿಕ, ಬ್ರೆಜಿಲ್ 3,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 45,000ಕ್ಕೂ ಅಧಿಕ, ರಷ್ಯಾ 34,000ಕ್ಕೂ ಅಧಿಕ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.